ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಂದನಾ, ನೀರು ತಗೊಂಡ್ ಬಾಮ್ಮ. ಬಂದೆ ಸರ್. ನೀರು ಅಲ್ಲಿಡಮ್ಮ. ಕೊಡಮ್ಮ. ಸರ್, ಅದು ನಿಮ್ಮ ತಂದೆಯವರು ಮೊದಲಿಂದನೂ ಹೀಗೆನಾ? ನೀವು ಯಾವುದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನನೇ ಮಾಡಲಿಲ್ವಾ? ಎಲ್ಲ ಥರದ ಚಿಕಿತ್ಸೆ ಕೊಡಿಸಿದ್ವು ಅಮ್ಮ, ಏನೂ ಪ್ರಯೋಜನ ಆಗಲಿಲ್ಲ. ಆದರೆ ನಮ್ಮ ತಂದೆ ಮೊದಲಿಂದ ಹೀಗಿರಲಿಲ್ಲ. ಅಂದರೆ ಅದೊಂದು ದೊಡ್ಡ ಕತೆ. ನಮ್ಮ ತಂದೆ ಪ್ರೀತಿ ಒಳ್ಳೆತನನೇ ಅವ್ರ ಈ ಸ್ಥಿತಿಗೆ ಕಾರಣ ಆಗೋಯ್ತು. ನಾವು ನಮ್ಮ ಮನೆ ಹೆಣ್ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ, ವಿಶ್ವಾಸ, ಮಮತೆಯಿಂದ ಬೆಳೆಸ್ತೀವಿ. ಆದರೆ ಯಾರೋ ಮೂರನೇ ಪ್ರೀತಿಗೆ ನಮ್ಮ ಪ್ರೀತಿ ವಿಶ್ವಾಸನ ಕ್ಷಣ ಮಾತ್ರದಲ್ಲಿ ಒದ್ದು ಹೊರಟಾಗ್ತಾರೆ. ನಮ್ಮ ತಂದೆ ಮಗಳು ಮಾಡಿದ ತಪ್ಪಿಗೆ ನಮ್ಮ ಮನೆ ಮಾನ ಮರ್ಯಾದೆ ಹಾಳಾಯಿತು. ನಮ್ಮ ಪ್ರೀತಿಗೆ ದ್ರೋಹ ಮಾಡಿಬಿಟ್ಲು ಅಂತ ಹೇಳಿ ನಮ್ಮ ತಂದೆ ಈ ಸ್ಥಿತಿ ಬಂದ್ಬಿಟ್ರಮ್ಮ. ಬೇಜಾರು ಮಾಡ್ಕೋಬೇಡಿ ಸರ್. ಇನ್ನೊಂದು ಸ್ವಲ್ಪ ನೀರು ಕೊಡ್ಲಾ? ಸಾಕಮ್ಮ. ಹರೀಶ, ನಾನು ಹೇಳಿದ ಏನು ಯೋಚನೆ ಮಾಡಿದ್ಯಾ? ಸಿಂಚನ ಹತ್ರ ಮಾತಾಡಿದ್ಯಾ? ಯಾವುದ್ರ ಬಗ್ಗೆನಾ? ಏನು ಅಶ್ವಾಗಿ ಮರ್ತ್ಬಿಟ್ಯಾನ? ನಿನಗೆ ಅಪ್ಪನ ಅಮ್ಮನ ಅಂತ. ಓ ಅದಾ? ಯಾಕೋ ಏನೋ ಗೊತ್ತಿಲ್ಲ ಕಣೋ, ಯಾವುದಕ್ಕೂ ಸಿಂಚನ ಒಕ್ಕೋತಾನೆ ಇಲ್ಲ. ಸ್ವಲ್ಪ ವೆಯ್ಟ್ ಮಾಡು, ನೋಡೋಣ. ಇನ್ನೊಂದ್ಸಲ ಅವಳ ಹತ್ರ ಮಾತಾಡ್ತೀನಿ, ಒಪ್ಸಕ್ಕೆ ಟ್ರೈ ಮಾಡ್ತೀನಿ. ಬಿಲ್ಕುಲ್ ಒಪ್ಪಲ್ಲ ಅಂದರೆ ನಿನ್ನ ಹತ್ರ ಬಂದು ಹೇಳ್ತೀನಿ, ಸರಿನಾ? ಓಹೋ, ಚೆನ್ನಾಗಿದೆ ಕಣ ಇದು. ಹಾಂ, ಒಪ್ಪಿದ್ರು ನನ್ನ ಹತ್ರ ಬಂದು ಹೇಳ್ತೀಯ. ಹೌದು. ಒಪ್ಪಲಿಲ್ಲ ಅಂದ್ರೂ ನನ್ನ ಹತ್ರ ಬಂದು ಹೇಳ್ತೀಯ. ಹೌದು. ಅದು ನನಗೆ ಬೇಕಾಗಿಲ್ಲ. ಹೇಗಾದರೂ ಮಾಡಿ ನೀನು ಅವಳನ್ನು ಒಪ್ಪಿಸ್ಲೇಬೇಕು. ಆಮೇಲೆ ನೀನು ನೈಸಾಗಿ ಜಾರ್ಕೊಂಡು ಆಗಲಿಲ್ಲ ಬ್ರೋ, ಅವಳು ಒಪ್ಪಲಿಲ್ಲ ಬ್ರೋ ಅಂತ ನಿನ್ನ ಜವಾಬ್ದಾರಿನ ನನ್ನ ತಲೆ ಕಟ್ಟಕ್ಕೆ ಬರಬೇಡ, ಆಯಿತಾ? ಸರಿ, ಆಯ್ತು. ಹೇಗೋ ಮಾಡಿ ಅವಳನ್ನ ಒಪ್ಪಿಸ್ತೀನಿ. ನೋಡೋ, ಫಸ್ಟು ಯಾರನ್ನ ನಿನ್ನ ಜೊತೆ ಇಟ್ಕೋಬೇಕು, ಅಪ್ಪನೋ ಅಮ್ಮನೋ, ಅದನ್ನು ಡಿಸೈಡ್ ಮಾಡು. ಆಮೇಲೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಆಯಿತಾ? ಹಾಂ, ಹೇಳ್ದನಲ್ಲ. ಅವಳ ಹತ್ರ ಇನ್ನೊಂದ್ಸಲ ಮಾತಾಡಿ ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಓಕೆನಾ? ನನಗೇನೋ ಅಮ್ಮನೇ ನನ್ನ ಜೊತೆ ಇದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಅವಳನ್ನ ಕನ್ವಿನ್ಸ್ ಮಾಡ್ತೀನಿ, ಬಂದು ಹೇಳ್ತೀನಿ. ಆಯಿತು, ಏನೋ ಒಂದು ಡಿಸೈಡ್ ಮಾಡಪ್ಪ. ನಮಸ್ತೆ ಸರ್, ಕೂತ್ಕೊಳ್ಳಿ. ನೀವ್ಯಾಕೆ ಇಷ್ಟು ದೂರ ಬರ್ಕೊಂಡ್ರಿ ಸರ್? ಎನಿ ಅಪ್ಡೇಟ್ಸ್? ಅದೇ ಸರ್ಚಿಂಗಲ್ಲಿದ್ದೀವಿ ಸರ್. ಸರ್ಚಿಂಗಲ್ಲಿ ಇದ್ದೀರಿ ಅಂತ ನನಗೂ ಗೊತ್ತ್ರಿ. ಪ್ರತಿಫಲ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ನಿಮ್ಮ ಬಾಸ್ ನಮ್ಮ ಮನೆಗೆ ಬಂದಿದ್ದಾಗ ನನ್ನ ವೈಫಿಗೆ ಹೋಲೋ ಬಾಡಿ ಸಿಕ್ಕಾಗ ಯಾರೋ ಒಬ್ಬ ವ್ಯಕ್ತಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಮಾಡಿದ್ದ ಅಂತ ಹೇಳಿದ್ರು. ಆ ವ್ಯಕ್ತಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನಿನ್ನೂ ಸಿಕ್ಕಿಲ್ಲ ಸರ್. ಅವನು ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋಗಿದ್ದಾನಂತೆ. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತಿದ್ದಾರೆ. ಅವ್ನು ಬಂದು ಆ ಫೋಟೋನ ಐಡೆಂಟಿಫೈ ಮಾಡಿ ಕನ್ಫರ್ಮ್ ಮಾಡಿದ್ರೆ ನಮ್ಮ ಮುಂದಿನ ಕೆಲಸ ಈಸಿ ಆಗುತ್ತೆ. ಅಲ್ರಿ, ಅವನು ಬರೋವರೆಗೂ ಕೈ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ಕಾಂಟ್ ಯು ಜಸ್ಟ್ ಕಾಲ್ ಹಿಮ್ ನೌ? ಸರ್, ಈಗಲೂ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿದ್ದೆ. ಅವ್ನ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ ಸರ್. ನೀವೇನು ವರಿ ಮಾಡ್ಕೊಂಬೇಡಿ ಸರ್. ಬರಿ ಮಾಡ್ಕೋಬೇಡಿ, ಸಾಧ್ಯ ಇಲ್ಲ ವರ್ಧನ್.
ಜಾನ್ವಿಯವರು ನನ್ನ ಜೀವಾಳ ವರ್ಧನ್. ನನ್ನ ಹೆಂಡತಿ ಯಾವ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೋ ಅಂತ ನನ್ನ ಮನಸ್ಸು ವಿಲಿವಿಲ್ಲ ಅಂತ ಒದ್ದಾಡ್ತಾ ಇದೆ. ಅದಕ್ಕೆ ಅಲ್ವೇನ್ರಿ ನಿಮ್ಮ ಕೆಲಸ ವಹಿಸಿದ್ರು ನಾನು ತಡಿಲಾರ್ದೆ ಇಲ್ಲಿವರೆಗೂ ಬಂದಿರೋದು. ಡೋಂಟ್ ಯು ಗೆಟ್ ಇಟ್? ಸರ್, ನಿಮ್ಮ ಸಿಚುವೇಶನ್ನು ನಮಗೂ ಅರ್ಥ ಆಗುತ್ತೆ ಸರ್. ನಾವು ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತೀವಿ. ಆ ವ್ಯಕ್ತಿ ಸಿಕ್ಕಿದ್ರೆ ಈ ಎಲ್ಲ ಅನುಮಾನಗಳಿಗೂ ಒಂದು ಎಂಡ್ ಸಿಗುತ್ತೆ. ನೀವು ಹೊರಡಿ ಸರ್. ವಿಷಯ ತಿಳಿಸಿದ ತಕ್ಷಣ ನಾನೇ ನಿಮಗೆ ಇನ್ಫಾರ್ಮೇಶನ್ ಕಳಿಸ್ತೀನಿ. ಇಲ್ಲ ವರ್ಧನ್, ಆ ವ್ಯಕ್ತಿನ ನಾನು ನೋಡಿ ಮಾತಾಡ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. ಸೊ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಸರಿ ಸರ್, ಅವನಿಗೆ ಕಾಯೋ ಬದಲು ಅವನಿಗೆ ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಬರೋದಕ್ಕೆ ಹೇಳ್ತೀನಿ. ಅವನೇನಾದರೂ ಬಂದರೆ ನಮಗಿನ್ನೂ ಹೆಚ್ಚಿನ ಮಾಹಿತಿ ಸಿಗ್ಬೋದು. ಮತ್ತೆ ಮೊದಲು ಆ ಕೆಲಸ ಮಾಡಿ. ಚಂದನಾ, ಅಮ್ಮ, ಚಂದನ, ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಮ್ಮ ಯಜಮಾನ್ರೇನೋ ಇವತ್ತು ತುಂಬ ಸಮಾಧಾನವಾಗಿದ್ದರು, ಹಾಗಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು. ಆದರೆ ಇನ್ಯಾವತ್ತೂ ಆ ಥರ ಪ್ರಶ್ನೆಗಳನ್ನು ಅವ್ರನ್ನ ಕೇಳಬೇಡಮ್ಮ. ಯಾಕಮ್ಮ? ಅದನ್ನೆಲ್ಲ ನಾನು ಇನ್ನೊಂದು ಸಲ ಹೇಳ್ತೀನಿ. ನಮ್ಮ ಯಜಮಾನ್ರು ಒಳ್ಳೆಯವರೇ, ಆದರೆ ಅವ್ರ ತಂಗಿ ವಿಷಯ ಬಂದಾಗ ಮಾತ್ರ ಅದು ಎಲ್ಲೆಲ್ದಿರೋ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನೀನೇನು ಪ್ರಶ್ನೆಗಳನ್ನು ಕೇಳಬೇಡಮ್ಮ. ಸರಿ ಸರಿ. ಚಂದನ ಅವರೇ, ಹೆಂಗೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಏನೋ ಕ್ಲೀನ್ ಮಾಡ್ತಾ ಇದ್ದೆ. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ನಾನು ಸುಬ್ಬನ ಬಗ್ಗೆ ತಿಳ್ಕೊಳೋದ್ರಲ್ಲಿ ಒಂಥರ ಮಜಾ ಇದೆ ನೋಡಿ. ಅವನೇನು ಹೇಳ್ದೆ ಹೋದ್ರೂ ಅವನ ಹತ್ರ ಚೆನ್ನಾಗೇ ಮಾತಾಡ್ತಿದ್ದಾನೆ. ಹೌದಾ? ಒಳ್ಳೇದಾಯಿತು. ಇನ್ನೂ ಅವ್ರ ಮನಸ್ಸಿನಲ್ಲಿ ಏನೇನಿದೆ, ಅವ್ರ ಇಷ್ಟಗಳನ್ನೆಲ್ಲ ಏನೇನು ಅಂತೆಲ್ಲ ಚೆನ್ನಾಗಿ ತಿಳ್ಕೊಳ್ಳಿ. ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನಸ್ಸಿನ ಭಾವನೆನೂ ಅವ್ರಿಗೆ ಅರ್ಥ ಮಾಡಿಸಿ. ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳೋದು ಓಕೆ, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಯಾಕೆ ಗೊತ್ತಾಗಬೇಕು? ಅಯ್ಯೋ ತನ್ನೋರೆ, ಏನು ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ತಾನೆ ಅವ್ರು ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಬಿಡ್ತೀನಿ ಅವನಿಗೆ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಬೇಡಿ, ಬೇರೆ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡಿ. ಅಂದರೆ ಒಂದು ಹುಡುಗಿ ಒಂದು ಹುಡುಗನ ಎಷ್ಟು ಇಷ್ಟಪಡೋಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ ಅಂತ ತೋರಿಸಿ. ಖಂಡಿತವಾಗ್ಲೂ ತೋರಿಸ್ತೀನಿ ಚಂದನ ಅವರೇ. ನೀವು ಇದೇ ರೀತಿ ನನಗೆ ಧೈರ್ಯ ತುಂಬ್ತಿದ್ರೆ ನನ್ನ ಪ್ರೀತಿ ಖಂಡಿತ ಗೆಲ್ಲಿದ್ದೆ ಅನ್ನೋ ನಂಬಿಕೆ ನನಗೆ ಇನ್ನೂ ಜಾಸ್ತಿ ಆಗ್ತಿದೆ. ಈ ವಿಚಾರದಲ್ಲಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಚಂದನ ಅವರೇ. ಈ ಸಲ ಪ್ರೀತಿ ಕಪ್ ನಂದೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.